ಅಂತ ಕನಿಷ್ಠ ವೇತನ ಜಾರಿಗೆ ಬರಲಿ, ಕನಿಷ್ಠ ವೇತನ ಜಾರಿಗೆ ಬರಲಿ. ಕನಿಷ್ಠ ವೇತನ. ನಮ್ ಬೇಡಿಕೆ ಈಡೇರಿಸೇ ನಾವು ಹೋಗೋದು ಅಂತ ಹೇಳಿ ಎಲ್ಲಾರು ನಾವು ಒಂದು ತೀರ್ಮಾನ ತಗೊಂಡಿದೀವಿ. ಕನಿಷ್ಠ ವೇತನ ಜಾರಿಗೆ ಬರಲಿ, ಕನಿಷ್ಠ ವೇತನ ಜಾರಿಗೆ ಬರಲಿ. ನಮಸ್ಕಾರ. ಇವತ್ತು 3ನೇ ದಿನದ ಮುಷ್ಕರವನ್ನ ಮುಂದುವರಿಸ್ತಾ ಇದೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇವಾಗ 2 ದಿನದಿಂದ ನಾವು ಏನ್ ಹೋರಾಟ ಮಾಡಿದ್ವಿ, ನಮ್ಮ ಮನವಿ ಏನ್ ಸಲ್ಲಿದೆ ಸರ್ಕಾರಕ್ಕೆ, ಆದ್ರೆ ಇದುವರೆಗೂ ನಮ್ಮನ್ನ ಗಮನಿಸಿ ನಮ್ಮ ಬೇಡಿಕೆಯನ್ನು ಈಡೇರಿಸಿರುವುದಿಲ್ಲ. ಬರೀ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ದಾರೆ ಯಾರೇ ಬಂದು ನಮ್ಮ ಮನವಿ ಸ್ವೀಕರಿಸಿದ್ರು ಕೂಡ. ಹಂಗಾಗಿ ಏನೇ ಆದ್ರೂ ಇವತ್ತ ನಮ್ ಬೇಡಿಕೆ ಈಡೇರಿಸೇ ನಾವು ಹೋಗೋದು ಅಂತ ಹೇಳಿ ಎಲ್ಲಾರು ನಾವು ಒಂದು ತೀರ್ಮಾನ ತಗೊಂಡಿದೀವಿ. ಇನ್ನು ಮುಂದೆ ಉಗ್ರವಾದ ಹೋರಾಟನೇ ನಡೆಯುತ್ತೆ. ನಿನ್ನೆ CM ಸಾಹೇಬ್ರು ಕರೆದಿದ್ರು, ಬಟ್ ಅಲ್ಲಿ ಏನೋ ನಮಗೆ ನಾವು ಏನು ಒಂದು ತುಂಬಾ ಒಂದು ಖುಷಿಯಿಂದ ಹೋದ್ವಿ. ಏನೋ 2ನೇ ದಿನಕ್ಕೆ ಮುಗಿಸ್ಬಿಡ್ಬೋದು. ಸರ್ಕಾರಕ್ಕೆ ನಮ್ಮ ನೋವು, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಪಡ್ತಾ ಇರೋ ನೋವು ಎಲ್ಲ ಗೊತ್ತಾಗಿರ್ಬೋದು. ಅದಕ್ಕೆ ಇಷ್ಟು ಬೇಗ ನಮ್ಮನ್ನು ಕರೆಸಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೋದ್ವಿ. ಆದ್ರೆ ಅಲ್ಲಿ ನಮ್ಗೇನು ಅಂತ ಇದು ಹಾಕ್ಲೇ ಇಲ್ಲ. ಯಾಕೆಂದ್ರೆ 2 ನಿಮಿಷ ಕೂಡ ನಮ್ ಜೊತೆ ಮಾತಾಡಕ್ ಅವ್ರಿಗೆ ಟೈಮ್ ಇರ್ಲಿಲ್ಲ. ಅಲ್ಲಿ ಹೆಣ್ಮಕ್ಳು ಅಷ್ಟು 1000 ಜನ ಕೂತಿದ್ದೀರಾ, ಅಲ್ಲಿ ನಿಮ್ ಕಷ್ಟ ಏನಾಗ್ತಾ ಇದೆ, ಊಟ ಇದೆಯಾ, ನೀರ್ ಇದೆಯಾ, ಬಿಸಿಲಿದೆ, ಹೇಗ್ ಕೂತಿದ್ದೀರಾ, ಅಲ್ಲಿ ಹೆಣ್ಮಕ್ಳು ನಿಮ್ ಕಷ್ಟ ಏನು ಅಂತ ಅವ್ರಿಗೆ ಕೇಳೋವಷ್ಟು ಸೌಜನ್ಯ ಇರ್ಲಿಲ್ಲ. 1 ನಿಮಿಷದಲ್ಲಿ ನಿಮ್ಮ ಮುಷ್ಕರವನ್ನ ಹಿಂಪಟ್ಟು ಮನೆ ಕಡೆ ಹೋಗಿ ಅಂತ ಹೇಳಿ ಒಂದು ಮಾತು ಹೇಳಿ ನಮಗ್ ಕಳಿಸಿದ್ದಾರೆ. ಅದು ನಮಗೆ ತುಂಬಾ ನೋವಾಗಿದೆ. ಯಾಕೆಂದ್ರೆ ಇಲ್ಲಿ 1000 ಜನ ಹೆಣ್ಮಕ್ಳು ನಾವು ಕೂರ್ಸ್ಕೊಂಡು ಕೂತಿದೀವಿ, ಆ ಸರ್ಕಾರ ಕಂಡಿಲ್ವಾ? ಅದಕ್ಕೆ ನಾವು ಇವತ್ತಿಂದ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ. ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗ್ತೀವಿ. ನಂಗೆ ತುಂಬಾ ನೋವಾಗಿದೆ. ಯಾಕೆಂದ್ರೆ ಇಲ್ಲಿ ಮಗು ಕರ್ಕೊಂಡು ಬಂದಿರೋರಿದ್ದಾರೆ, ಏಜ್ ಆಗಿರೋರಿದ್ದಾರೆ, ಎಷ್ಟೋ ಜನ ಹುಷಾರಿಲ್ಲದೆ ಇದ್ರೆ ಕೂತಿದ್ದಾರೆ. ಮತ್ತೆ ಇಲ್ಲಿ ಊಟದ ವ್ಯವಸ್ಥೆ ಸರಿಯಾಗಿಲ್ಲ, ಶೌಚಾಲಯ ಇರ್ಲಿಲ್ಲ. ಇವತ್ತೊಂದ್ ಸ್ವಲ್ಪ ಶೌಚಾಲಯ ವ್ಯವಸ್ಥೆ ಆಗಿದೆ, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಲಿಲ್ಲ. ನೆನೆ ದಾನಿಗಳು ಕೊಟ್ಟೋಗಿದ್ದಾರೆ. ಏಕೆಂದ್ರೆ ನಾವು ತಗೋತಾ ಇರೋದು 11,000 ಸಂಬಳ. 11,000 ಸಂಬಳ ತಗೊಂಡು ಇಲ್ಲಿ ಕಾರ್ಯಕರ್ತೆಯವರು ದೂರದಿಂದ ಬಂದಿದ್ದಾರೆ. ಅವರು ಇಲ್ಲಿ ಪರ್ಚೇಸ್ ಮಾಡಿ ಊಟ ಮಾಡಕ್ಕಾಗತ್ತಾ? ಇದಕ್ಕೆ ಸರ್ಕಾರ ಕಣ್ಣಿಲ್ವಾ? ಒಂದು ವ್ಯವಸ್ಥೆ ಕೂಡ ಮಾಡ್ಬೇಕು. ಅಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ, ನಮ್ಮ ಓಟ್ ಕೇಳಬೇಕಾದ್ರೆ ಬರ್ತಾರೆ ಕೈ ಮುಕ್ಕೊಂಡು. ಅವಾಗ ನಾವು BLO ಕೆಲಸ ಮಾಡಬೇಕು. ಭಾನುವಾರ ಆದ್ರೂ ರಿಪೋರ್ಟ್ ಕೊಡ್ಬೇಕು BLO ಕೆಲಸ. ನಮ್ಮ ಓನ್ ಫೋನ್ ಅಲ್ಲಿ ಮಾಡ್ತೀವಿ BLO ಕೆಲಸನ. ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಕೆಲ್ಸದಿಂದ ತೆಗಿತೀವಿ ಅಂತ ಎದುರಿಸ್ತಾರೆ. ಇಷ್ಟೆಲ್ಲಾ ಕೆಲಸ ಮಾಡ್ಬೇಕಾದ್ರೆ ನಾವ್ ಹೆಣ್ಮಕ್ಳು ಅವ್ರು ಕಣ್ಸಲ್ವಾ? ಇನ್ ಮುಂದೆ ಏನಾದ್ರು ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಕನಿಷ್ಠ ವೇತನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವುದೇ ರಿಪೋರ್ಟ್ ಕೂಡ ನಾವು ಇಲಾಖೆ ಕೊಡಲ್ಲ. ಒಂದು ಪೋಷನ್ ಟ್ರ್ಯಾಕರ್ ಆಗಿರ್ಬೋದು, ಒಂದು MPR ಆಗಿರ್ಬೋದು, ಯಾವ ರಿಪೋರ್ಟ್ ಕೂಡ ಕೊಡಲ್ಲ ನಾವು. ಎಷ್ಟು ದಿವಸ ಆದ್ರೂ ಕೊಟ್ಟು ಇಲ್ಲಿ ನಮ್ ಕನಿಷ್ಠ ವೇತನ ಮಾಡ್ಕೊಂಡೆ ನಾವು ಇಲ್ಲಿಂದ ಹೋಗ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಇದುವರೆಗೂ ಬರೇ ನಮ್ಮನ್ನ ತುಳಿಯುವಂತ ಬರೀ ಸಮಾಜ ಈ ICDS ಅಂಗನವಾಡಿ ಕಾರ್ಯಕರ್ತೆಯಿಂದ ನಾವ್ ಎಷ್ಟೆಲ್ಲ ಸರ್ಕಾರಕ್ಕೆ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ ಸರ್ಕಾರದಲ್ಲಿ ಇನ್ನೂ ಗಮನಕ್ಕೆ ಬಂದಿಲ್ವಾ ಸರ್? ನಾವು ನಾವೇನಾದ್ರು BLO ಪಟ್ಟಿಯಲ್ಲಿ ಇವ್ರ ಹೆಸರನ್ನ ಸೇರಿಸಲಿಲ್ಲ ಅಂದ್ರೆ ಇವತ್ತು CM ಆಗಿ ಆ ಚೇಂಬರ್ ಅಲ್ಲಿ ಕೂಡಕ್ಕಾಗ್ತಿದ್ದ ನಾವು ಮತ್ತೆ BLO ಕೆಲಸನ ಮಾಡ್ಲೇಬೇಕು ಅಂತ ಹೇಳ್ತಾರಲ್ಲ. ನಾವು BLO ಕೆಲಸದಲ್ಲಿ ನಮ್ಮ ಪಟ್ಟಿಯಲ್ಲಿ ಅವರ ಹೆಸರನ್ನ ನಾವ್ ಏನಾದ್ರು ಒಬ್ಬ BLO ಮನ್ಸು ಮಾಡಿ ಪಟ್ಟಿಯಲ್ಲಿ ಅವ್ರ ಹೆಸರನ್ನ ತೆಗೆದಾಕಿದ್ರೆ ಇವರು CM ಆಗೋದಕ್ಕೆ ಚಾನ್ಸ್ ಇದೆಯಾ? ಇವರು ದಿನ ಆ ಸೀಟಲ್ಲಿ ಕೂತಿದಾರಲ್ಲ, ನಮ್ಮನ್ನ BLO ಆಗಿ ದುಡ್ಸ್ಕೊಂತಿದ್ದಾರೆ, ಅಂಗನವಾಡಿ ಕಾರ್ಯಕರ್ತೆಯಾಗೂ ದುಡ್ಸ್ಕೊಂತಿದ್ದಾರೆ. ನಮ್ಮನ್ನ ಬಂದಿಲ್ಲಿ 3 ದಿನ ಆಯ್ತಲ್ಲ ಇವತ್ತಿಗೆ. ಹೆಣ್ಣು ಮಕ್ಕಳು ಬಂದು ಬೀದಿಯಲ್ಲಿ ಕೂತಿದ್ದಾರೆ. ಅವ್ರು ಉಂಡಿದಾರ, ತಿಂದಿದಾರ, ನೀರ್ ಕುಡ್ತಿದಾರ, ಟಾಯ್ಲೆಟ್ ವ್ಯವಸ್ಥೆ ಹೆಂಗೆ, ಹಾಸಿಗೆ ಹೆಂಗೆ, ಬದುಕಲಕ್ಕೆ ಹೆಂಗೆ ಬೀದಿನಲ್ಲಿ ಇದ್ದಾರಲ್ಲ. 15,000-20,000 ಮಹಿಳೆಯರು ಬಂದಿದ್ದೀವಿ ನಾವು. ಒಬ್ಬರನ್ನಾದ್ರೂ ಬಂದು ಏನು ಅಂತ ವಿಚಾರಣೆ ಮಾಡಿದಾರೆ ಸರ್ ಅವರು. ಮಹಿಳಾ